ಗುಡ್ ಮಾರ್ನಿಂಗ್. ನಿಮಗೆ ಗೊತ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಟಾಪಿಕಲ್ಲಿ ವೆರೈಟಿ ಆಫ್ ಇನ್ಫಾರ್ಮೇಷನ್, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಥರ್ಮಲ್ ಎನರ್ಜಿ ನಾವು ನೋಡ್ತಾ ಬಂದಿದ್ದೀವಿ. ಇವಾಗ ಜಿಯೋ ಥರ್ಮಲ್ ಅಂದ್ರೇನು? ನಾವು ಟೈಡಲ್ ಎನರ್ಜಿ ಬಗ್ಗೆ ಮಾತಾಡಿದ್ದೀವಿ. ಜಿಯೋ ಥರ್ಮಲ್ ಅಂತಂದರೆ ವೆಲಾಸಿಟಿ ಕ್ರಂಚ್ ಓವರ್ ದ ಫೀಲ್ಡ್ ಅಂತ. ಸೊ ಯಾವಾಗ ಅಪ್ಲಿಫ್ಟ್ಮೆಂಟ್ ಆಗುತ್ತೆ ಆವಾಗ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಎನರ್ಜಿ ವರ್ಸಟಾಲಿಟಿಯಿಂದ ಕೂಡಿಗೆ ಮತ್ತು ಸೆಕ್ಯೂರಿಟಿ ಅದರದ್ದೇ ಆದಂತಹ ಮಹತ್ವವನ್ನು ಹೊಂದಿರ್ತದೆ ಅಂತ. ನಿಮಗೆ ಗೊತ್ತಿದೆ, ದೆರಿಗೆ ಫಾರ್ ಎವ್ರಿ ರಿಯಾಕ್ಷನ್ ದೆರಿಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ಸ್ ಥರ್ಡ್ ಲಾ. ಅದರ ಪ್ರಕಾರವಾಗಿ ಒಂದು ಎನರ್ಜಿ ಸೆಕ್ಟರ್ ಏನಿದೆ ಅದಕ್ಕೆ ಇವಾಗ ನಮ್ಮ ಎನರ್ಜಿ ಸೆಕ್ಟರ್ ಆಲ್ ಓವರ್ ದ ಗ್ಲೋಬ್ ಥರ್ಡ್ ಲಾರ್ಜೆಸ್ಟ್ ಇದೆ. ಆ್ಯಂಡ್ 195 ಗಿಗಾವ್ಯಾಟ್ ಏನಿದೆ ಅದು ಟೋಟಲ್ ಎನರ್ಜಿಯಾಗಿ ಕಮ್ಯುನಿಕೇಷನ್ ಅಥವಾ ಅಕ್ಯುಮುಲೇಷನ್ ಆಗಿದೆ. ಅದರಲ್ಲಿ ಜಿಯೋ ಥರ್ಮಲ್ ಅನ್ನುವಂಥದ್ದು ಭೂಮಿಯಿಂದ ಎಲೆಕ್ಟ್ರಿಸಿಟಿ ತೊಗೊಂಡು ಅದನ್ನು ಸದುಪಯೋಗಗೊಳಿಸಿ ಹೇಗೆ ಮಾಡುವಂಥದ್ದು ಅಂತ. ಹೇಗೆ ಸರ್ ಭೂಮಿಯಿಂದ ಎಲೆಕ್ಟ್ರಿಸಿಟಿ ಸಿಗುತ್ತೆ? ನಿಮಗೆ ಗೊತ್ತು, ನಮ್ಮ ಅರ್ತ್ ಅಥವಾ ಭೂಮಿ ಕ್ರಸ್ಟ್ ಲೇಯರಿಗೆ ಮತ್ತು ಮೆಂಟಾಲ್ ಲೇಯರಿಗೆ, ಸೊ 3 ಲೇಯರ್ಸಿಗೆ, ಕೋರ್, ಕ್ರಸ್ಟ್, ಮೆಂಟಾಲ್ ಅಂತ, ಹೌದಾ? ಸೊ ಮೆಂಟಲಿಗೆ ಮಧ್ಯ ಅದು ಕ್ರಸ್ಟ್ ಇದು ಅಪ್ಪರ್ ಬಾಡಿ ಆ್ಯಂಡ್ ಕೋರ್, ಹೌದಲ್ಲ? ಸೊ ಈ 3 ಲೇಯರ್ ಒಳಗೇನಿದೆ, ವಾಲ್ಕೆನೋ ಇದೆ. ಸೊ ಯಾವಾಗ ಹೀಟ್ ಅಬ್ಸಾರ್ಬ್ ಆಗುತ್ತೆ ಅಲ್ಲಿಂದ ಹೀಟ್ ಜನ್ರೇಟ್ ಮಾಡಿಕೊಂಡು ಥರ್ಮಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಸೋಲಾರ್ ಎನರ್ಜಿಯಾಗಿ ನಾವು ಯೂಸ್ ಮಾಡ್ಬೋದು, ಅಥವಾ ವಿಂಡ್ ಎನರ್ಜಿಯಾಗಿಯೂ ಆಲ್ಟರ್ನೇಟಿವ್ ಪಾರ್ಟಾಗಿಯೂ ಯೂಸ್ ಮಾಡ್ಬೋದು. ಅದಕ್ಕೊಂದು ಗ್ರಾಫ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ದಿಸ್ ಇಸ್ ಎ ಹಾಟ್ ವಾಟರ್ ಅಂದರೆ ಮ್ಯಾಗ್ಮಾ, ವಾಲ್ಕೆನೋ ಮ್ಯಾಗ್ಮಾ. ಸೊ ಇಂಡಿಯಾ ಈಗ ಹಾಟ್ ಸ್ಪಾಟ್, ಹೌದಾ ಅಲ್ಲ? ಹೌದು. ಇವನ್ ಅಂಡಮಾನ್ ನಿಕೋಬಾರ್ ಈಗ ಆಲ್ಸೋ ಎ ಹಾಟ್ ಸ್ಪಾಟ್ ಆಫ್ ವಾಲ್ಕೆನೋ ಎರಪ್ಷನ್. ಮತ್ತು ನಾವು ಗುಜರಾತಲ್ಲಿ ನೋಡ್ತೀವಿ ವಾಲ್ಕೆನೋ ಎರಪ್ಷನ್. ಸೊ ಈ ಒಂದು ವಾಲ್ಕೆನೋ ಇಲ್ಲಿಂದ ಬಂದು ಈ ಸ್ಟೀಮ್ ಇಂಜಿನ್ ಅಂತಾರೆ, ಇದನ್ನು ಸ್ಟೀಮ್ ಇಂಜಿನಿಗೆ ಕಳಿಸಿ ಅದರಲ್ಲಿ ಟರ್ಬೈನ್ ಇರ್ತದೆ ಮತ್ತು ಜನರೇಟರ್ಸ್ ಇರ್ತದೆ. ಸೊ ಅದು ಕನ್ವರ್ಟ್ ಮಾಡ್ತದೆ ಹಾಟನ್ನು ಎನರ್ಜಿಯಾಗಿ. ಆ ಎನರ್ಜಿಯನ್ನು ಎಲೆಕ್ಟ್ರಿಸಿಟಿಗೆ ನಾವು ಯೂಸ್ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಎಕ್ಸೆಸಿವ್ ಹಾಟ್ ಏನಿದೆ ಅದರಲ್ಲಿ ನಿಮಗೆ ಗೊತ್ತು, ನೈಟ್ರೋಜನ್ ಆಕ್ಸೈಡು, ಅಮೋನಿಯಾ, ಸಲ್ಫೂರಿಕ್ ಎವ್ರಿಥಿಂಗ್ ಇದ್ದಾರೆ. ಅದನ್ನು ಮತ್ತೆ ಕೂಲಿಂಗ್ ಆಫ್ ವಾಟರ್ ಅಂತ ಇಂಜೆಕ್ಟ್ ಮಾಡ್ತೀವಿ ಭೂಮಿಗೆ. ಸೊ ಯಾವಾಗ ಅದನ್ನು ನಾವು ಬಳಕೆ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆಗುತ್ತೆ ಆಲ್ಟರ್ನೇಟಿವ್ ವೇ ಅಂತ. ಸೊ ದಿಸ್ ಈಸ್ ಒನ್ ಕಾನ್ಸೆಪ್ಟ್ ಆಫ್ ಅಡಿಯಾಬ್ಯಾಟಿಕ್ ಎಕ್ಸ್ಚೇಂಜ್. ಮೇಂಟೈನಿಂಗ್ ಒನ್ ಪೀಸ್ ಆಫ್ ರೆಕಾರ್ಡ್ ಈಸ್ ನಾಟ್ ನೆಸೆಸರಿಲಿ ಟು ಅಡ್ವಾನ್ಸ್ ದ ಟೆಕ್ನಾಲಜಿ, ರೈಟ್? ಸೊ ಇಂಡಿಯಾ ಈಗ ಗ್ಲೋಬಲ್ ಸಿನಾರಿಯೋ. ಏನಿಗೂ ಜಿಯೋ ಥರ್ಮಲ್ ಎನರ್ಜಿ ಅಂದರೆ ಎಷ್ಟು ನಾವು ಉತ್ಪತ್ತಿ ಮಾಡ್ಬೋದು ಒಂದು ದೇಶದಲ್ಲಿ ಲೆಕ್ಕ ಹಾಕೋದಾದರೆ, ಈಗ ಅಬ್ಸಲ್ಯೂಟ್ಲಿ ಇದು 12 ಗಿಗಾವ್ಯಾಟ್. ಸೊ 195 ಗಿಗಾವ್ಯಾಟ್ ಏನಿಗೆ ಟೋಟಲ್, ಅದರ 12 ಗಿಗಾವ್ಯಾಟ್ ಅಥವಾ 10 ಗಿಗಾವ್ಯಾಟನ್ನು ನಾವು ಮಾಡಲಿಕ್ಕೆ ಶಕ್ತಿ ಆಗುತ್ತೆ ಅಂತ. ನಿಮಗೊತ್ತು ಡೆಕ್ಕನ್ ಪ್ಲೇಟು ಇದೆ, ನಿಮಗೊತ್ತು ಅಂಡಮಾನ್ ನಿಕೋಬಾರ್ ಇದೆ, ನಿಮಗೊತ್ತು ಲಕ್ಷದ್ವೀಪ ಇದೆ, ಸೊ ಹಿಮಾಲಯನ್ ಕ್ರಂಚ್ ಇದೆ. ಸೊ ಇದಕ್ಕೆ 1 ಕಪ್ ಆಫ್ 2 ಬಾಲ್ಸ್, ರೈಟ್? ಸೊ ಯಾವಾಗ ಆಫ್ ಶೋರ್ ಅಥವಾ ಆನ್ ಶೋರಲ್ಲಿ ನೆಟ್ವರ್ಕಿಂಗಲ್ಲಿ ಮಾಡ್ತೀವಿ, ನಾವು ಮೊನ್ನೆ ಅಥವಾ ಅದ್ರ ಮೊನ್ನೆ ನೋಡಿಗೂ ಟೈಡಲ್ ಎನರ್ಜಿ ಜೊತೆಗೆ ಆಫ್ ಶೋರ್ ಆ್ಯಂಡ್ ನೋಡಿ ಆನ್ ಶೋರಲ್ಲಿ ಏನಾಗುತ್ತೆ. ಸೊ ಈ ವ್ಯತ್ಯಾಸಗಳನ್ನು ತಿಳ್ಕೊಬೇಕಾಗುತ್ತೆ. ಸೊ ಇದು ಒಂದು ಜನರಲ್ ಸ್ಟಡೀಸಲ್ಲಿ ರಿನ್ಯೂವೇಬಲ್ ಎನರ್ಜಿ ಕಾನ್ಸೆಪ್ಟಲ್ಲಿ ಈ ಕಾನ್ಸೆಪ್ಟ್ ಕೂಡ ಬರ್ಬೋದು ಅನ್ನುವಂಥದ್ದು. ಯಾಕೆ ಇದನ್ನು ನಾವು ನೋಡ್ತಾ ಇದ್ದೀವಿ ಅಥವಾ ವೈ ವಿ ನೀಡ್ ದಿಸ್ ಅಂತ ಒಂದು ಆನ್ಸರ್ ಬೇಕು ಅಂದರೆ, ಎನರ್ಜಿ ಸೆಕ್ಯೂರಿಟಿ ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ನಿಮಗೆ ಗೊತ್ತಿಗೆ LPG ಗ್ಯಾಸ್ ಪ್ರಾಬ್ಲಮ್ ಆಗಿದೆ, CNG ಗ್ಯಾಸ್ ಪ್ರಾಬ್ಲಮ್ ಇದೆ, ಆ್ಯಂಡ್ ಇರಾನ್ ಮತ್ತು ಏನು ಇಸ್ರೇಲ್ ಮತ್ತು ಅಮೇರಿಕಾ ಯುದ್ಧ. ಸೊ ಇದರಿಂದ ನಾವು ರಿನ್ಯೂವೇಬಲ್ ಅಲ್ಲ, ನಾನ್ ರಿನ್ಯೂವೇಬಲ್ ಸೋರ್ಸನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ರಿನ್ಯೂವೇಬಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಜೊತೆಗೆ ಕಾಲ್ಡ್ ಸೆಕ್ಯೂರಿಟಿ ಕ್ರಂಚ್. ಬೇಸ್ ಲೋಡ್ ಪವರ್ ಅಂದರೆ ಇಟ್ ಈಸ್ ಎ ಫ್ರೀ ಆ್ಯಸೆಟ್, ರೈಟ್? ಈ ಮಾಗ್ಮಾ ಅನ್ನುವಂಥದ್ದು ಕ್ರಸ್ಟ್, ಕೋರ್, ಮೆಂಟಲ್ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಇದ್ದೇ ಇರ್ತದೆ. ಸೊ ಅದನ್ನು ನಾವು ನಾನು ನಿನ್ನೆ ಬಯೋಮಾಸ್ ಎನರ್ಜಿಯಲ್ಲಿ ಒಂದು ಮಾತು ಹೇಳಿದೆ, ವೇಸ್ಟ್ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ದ ವೆಲ್ತ್ ಅಂತ. ಸೊ ದಿಸ್ ಇಸ್ ಎ ವೆಲ್ತ್. ವಾಲ್ಕ್ಯಾನಿಕ್ ಎರಪ್ಷನ್ ಇಸ್ ದ ವೆಲ್ತ್. ಹೌ ಟು ಕನ್ವರ್ಟ್ ದಟ್ ಇಸ್ ಎನ್ ಅಪ್ಲಿಕೇಶನ್. Support the climate goal, absolutely necessary for Sustainable Development Goal number 13. So absolutely necessary for SDG 6 or 7. So it is highly important to maintain our record in terms of the sustainability, and long term it is absolutely necessary the crunch of rural industrial upliftment. ಈಗ ಇದರಿಂದ ರೂರಲ್ ಎಂಪ್ಲಾಯ್ಮೆಂಟ್ ಹೇಗೆ ಸರ್ ಆಗ್ತದೆ ಅಂದರೆ ನೋಡಿ, ಹಾಟ್ಸ್ಪಾಟ್ಗಳಲ್ಲಿ ಮಾತ್ರ ವ್ಯಾಲ್ಕೆನೋ ಸಿಕ್ಕಿದ್ರು
ಅದಾದಮೇಲೆ ಈಗ ಬೆಂಗಳೂರಂಥ ವಾತಾವರಣದಲ್ಲಿ ನಿಮಗೆ ಗ್ರಾನೈಟ್ ಇದೆ ಕೆಳಗೆ, ಸೊ ಕಲ್ಲು ಅದನ್ನು ಕುಟ್ಟಬೇಕು, ಆ್ಯಂಡ್ ಇಟಿಗೆ ಹ್ಯೂಜ್ ಮೈನಿಂಗ್ ಆ್ಯಕ್ಟಿವಿಟಿ ಇರ್ತದೆ. ಸೊ ಯಾವಾಗ ಮೈನಿಂಗ್ ಆಗುತ್ತೆ ಅಬ್ಸಲ್ಯೂಟ್ಲಿ ಪೊಲ್ಯೂಷನ್ ಬರುತ್ತೆ, ಏರ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗ್ಬೋದು. ಸೊ ಈ ಒಂದು ಮೆಕ್ಯಾನಿಸಮ್ ಏನಿದೆ ಇಟಿಗೆ ಲಾಂಗ್ ಲಾಸ್ಟಿಂಗ್ ಸಸ್ಟೈನಬಲ್ ಅಂತ. ಸೊ ದಿಸ್ ಈಸ್ ಒನ್ ಕಾನ್ಸೆಪ್ಟ್. ಆ್ಯಂಡ್ MS Swaminathan advocate the sustainable energy. You know who is the MS Swaminathan? He is a father of Green Revolution, advocacy for the agriculture ಅಂತ ಕರೀತಾರೆ ಅವ್ರನ್ನ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Dr. Avinov Patekji Abdul Kalam, as President of India and also the renowned scientist, ಏನು ಹೇಳಿದ್ದಾರೆ, ಪ್ರಮೋಟೆಡ್ ದ ಎಕ್ಸ್ಪ್ಲನೇಷನ್ ಆಫ್ ದ ಆಲ್ಟರ್ನೇಟಿವ್ ಎನರ್ಜಿ. ಅಂದರೆ ನಾವು ಒಂದನ್ನೇ ಸೀಮಿತವಾಗಿರದೆ ಹಲವು ವಿಧಗಳಲ್ಲಿ ವಿದ್ಯುತ್ ಚಾಲಿತವನ್ನು ಉಂಟು ಮಾಡ್ಬೋದು. ಪ್ರಸ್ತುತವಾಗಿ 10 ಗಿಗಾವ್ಯಾಟ್ ಏನಿದೆ ಅದರ ಪೊಟೆನ್ಷಿಯಲ್ 25 ಗಿಗಾವ್ಯಾಟ್ ಆಯಿತು ಅಂದರೆ ವೇರ್ ವಿ ಆರ್ ರೈಟ್ ನೌ ವಿ ಆರ್ ಇನ್ ಎ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ, GDP of 4.19 ಟ್ರಿಲಿಯನ್ ಆ್ಯಂಡ್ 1.43 ಬಿಲಿಯನ್ಸ್ ಪಾಪ್ಯುಲೇಷನ್ ಇದೆ, ಕ್ರೋರ್ಸ್ ಅವಾಗ 143 crores. So how come it is possible to mitigate our stamina in terms of energy? This is the only cause, alternative mechanism. So Dr. R.A. Mashalkar encouraged the innovation of the clean and renewable energy ಅಂತ ಕರೀತಾರೆ. One concept of highly dependent in nature, that is geothermal. ಜಿಯೋ ಅಂದ್ರೇನು ಭೂಮಿ, ಥರ್ಮಲ್ ಅಂತಂದ್ರೇನು ಇನ್ಸುಲೇಷನ್. ಸೊ ಭೂಮಿಯಿಂದ ತೊಗೊಳ್ತಕ್ಕಂಥ ಮ್ಯಾಲ್ಕೊನೋಯಿಂದ ಬರುವ ಇನ್ಸುಲೇಷನ್ ಏನಿದೆ ದಟ್ ಈಸ್ 1 ಬ್ರಿಲಿಯಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡಿ, ಆರ್ಟಿಕಲ್ 21, ಆರ್ಟಿಕಲ್ 48, 51G, 7, 13 ಆ್ಯಂಡ್ 9 FDG ಈಗೆಲ್ಲ ಏನು ತೋರಿಸುತ್ತೆ, ದ ಫ್ಯೂಚರಿಸ್ಟಿಕ್ ಸೆನ್ಸ್ ಮತ್ತು ವಾಟ್ ವಿ ಹ್ಯಾವ್ ಟು ಡನ್ ಅಂತ ತೋರಿಸುತ್ತೆ. ಆರ್ಟಿಕಲ್ಸ್ ಇಟ್ ಇಸ್ ಮೆನ್ಷನ್ಡ್ ಅವರ್ ಡ್ಯೂಟೀಸ್, ರೈಟ್. DPSP is the fundamental, DPSP is the director principle of state policy. Crude liberalization, 51G Gandhian principle, 48A socialistic principle, Article 21 fundamental rights, and SDG 7 and 13 and 9 innovation, climate and industry, right. ಸೊ ಇದನ್ನು ನೀವು ಹೇಗೆ ಬರೀತೀರಾ, ರೈಸಿಗೆ ಒಂದು ಮಸಾಲೆ ಇದ್ದಾಗೆ ಬರೀತೀರಿ, ಯಾಕೆಂದರೆ ಇಟ್ಸ್ ಅ ಬ್ಯೂಟಿ ಒನ್, ರೈಟ್. ಆ್ಯಂಡ್ there is an example here, one interesting story. Himalayan glaciers are depleting 2.5 degrees Celsius, but the same Himalayan are giving the geothermal energy. ಎಲ್ಲಿ ಕೂಲ್ ಜಾಸ್ತಿ ಇರ್ತದಲ್ಲ ಆ ಭೂಮಿ ಕೆಳಗಡೆ ವಾಲ್ಕನೋ ಇರುತ್ತೆ ಅಂತ, ಅಂದರೆ ಬಿಸಿಯಾದಂಥ ವಾತಾವರಣ ಹೈ ಇರುತ್ತೆ ಅಂತ. ಸೊ ಲಡಾಖ್ ಅನ್ನುವ ಒಂದು ಜಮ್ಮು ಕಾಶ್ಮೀರ ಲಡಾಖ್ ಗೊತ್ತು ನಿಮಗೆ, ಯೂನಿಯನ್ ಟೆರಿಟರಿ ಆಗಿದೆ. ಯೂನಿಯನ್ ಟೆರಿಟರಿ ಲಡಾಖಲ್ಲಿ ಪೂಂಗ ಅಂತ ಒಂದು ಇನ್ಸ್ಟಾಲೇಷನ್ ಕೆಪಾಸಿಟಿ ಇದೆ, 10,600 ಮೆಗಾವ್ಯಾಟ್ ಅಷ್ಟು ಅದು ಈಗ ಜನ್ರೇಟ್ ಮಾಡುತ್ತೆ. ಸೊ 10 ಮೆಗಾವ್ಯಾಟ್. ಸೊ ಮೇಜರ್ ಸೈಟ್ ಲಡಾಖ್, ಹಿಮಾಚಲ್ ಪ್ರದೇಶ್, ಛತ್ತೀಸ್ಗಢ ಆ್ಯಂಡ್ ಅಂಡಮಾನ್ ನಿಕೋಬಾರ್. ಸೊ ನಮ್ಮ ಮೇಲಿನ ಒಂದು ಕಿರೀಟ ಅಂತ ಏನು ಹೇಳ್ತಾರೆ ಜಮ್ಮು ಕಾಶ್ಮೀರ ಅಥವಾ ಲಡಾಖ್, ಆ್ಯಂಡ್ ಆಲ್ಸೋ ಅಂಡಮಾನ್ ನಿಕೋಬಾರ್ ಇಸ್ ಅವರ್ ಪಾರ್ಟ್ ಆಫ್ ದ ಕಂಟ್ರಿ. ಸೊ ಈಗೆಲ್ಲ ನಮಗೆ ಜಿಯೋ ಥರ್ಮಲ್ ಕೊಡುಗೆ ಹೌದಾದರೆ ವೈ ಕಾಂಟ್ ಇಂಡಿಯಾ ಇದು ನಾಟ್ ಗ್ರೋಯಿಂಗ್ ಎ ಫಿನಾಮಿನಾ. ಆ್ಯಂಡ್ ಇಲ್ಲಿ ಎಲ್ಲದಕ್ಕೂ ಇರುವಂತಹ ಕಾಮನ್ ಮಿನಿಮಮ್ ಕಾಸ್ಟ್ ಬ್ಯಾರಿಯರ್ ಏನಿದೆ ದಟ್ ಈಸ್ ವಲ್ನರಬಿಲಿಟಿ ಇನ್ ಟರ್ಮ್ಸ್ ಆಫ್ ಟಾಸ್ಕ್. ಒಂದು ಲಿಮಿಟೆಡ್ ಫಂಡ್, ಫಂಕ್ಷನರೀಸ್, ಮೆಕ್ಯಾನಿಸಮ್, ಇನೋವೇಷನ್, R&D. ನೀವು 5 ಪ್ರಿನ್ಸಿಪಲನ್ನು ತಲೆಗೆ ಹಾಕೊಳ್ಳಿ. ಯಾವುದೇ ಒಂದು ಪ್ರಾಜೆಕ್ಟಿಗೆ ಫಂಡ್ ಬೇಕು, ಫಂಕ್ಷನರಿ ಬೇಕು, ಮತ್ತು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ R&D ಬೇಕು, ತದನಂತರ ಇನೋವೇಷನ್ ಬೇಕು, ಆ್ಯಂಡ್ ಕಾನ್ಸೆಪ್ಟ್ ಆಫ್ ವೈಬ್ರೆಂಟ್ ಪಾಲಿಸೀಸ್ ಬೇಕು. ಸೊ ಅದು ಇಲ್ಲ ಅಂತಂದರೆ ದೇಶ ನಡೀಲಿಕ್ಕೆ ಕಷ್ಟ ಅಂತ. ಸೊ ಎನರ್ಜಿ ಸೆಕ್ಟರಲ್ಲೂ ಹಾಗೆ. ವಾಟ್ ಈಸ್ ದ ಬೆಸ್ಟ್ ಪ್ರಾಕ್ಟಿಸ್? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನೆದರ್ಲ್ಯಾಂಡ್, ಜಪಾನ್ ಆ್ಯಂಡ್ ನ್ಯೂಜಿಲ್ಯಾಂಡ್ ಆ್ಯಂಡ್ ಐಸ್ಲ್ಯಾಂಡ್ ಈ ಏನಿಗೆ ದೇ ಆರ್ ವೆರಿ ಬ್ಯೂಟಿ ಇನ್ ನೇಚರ್ ಆಫ್ ದಿ ಜಿಯೋಥರ್ಮಲ್. ಸೊ ಇದನ್ನು ನಾವೇನು ಮಾಡ್ಬೋದು ಅಂದರೆ ಇವ್ರ ಹತ್ರ ನಾವು ಕಲಿಬೋದು. ಆ್ಯಂಡ್ ದೇರ್ ಬೈ ಆಫ್ಟರ್ ಇಟ್ಸ್ ನಾಟ್ ಓನ್ಲಿ 1 cup of tea ಟು ಸಾ, ಇಟ್ ಈಸ್ ಆಲ್ಸೋ ಅವರ್ ಕಪ್ ಆಫ್ ಟೀ ಟು ಗಿವ್. ಹೌದಾ? ಅಂದರೆ ನಾವು ಅವರಿಂದ ಕಲಿಬೇಕು, ಅವರು ನಮ್ಮಿಂದ ಕಲಿಬೇಕು ಅಂತ. ಸೊ ನನಗೆ ಈಕ್ವಿಲಿಬ್ರಿಯಮ್ ದೇರ್. ಸೊ ವಾಟ್ ಈಸ್ ಬೆಸ್ಟ್ ಆಫ್ ದ ಬೆಸ್ಟ್ ದಟ್ ಕ್ಯಾನ್ ಬಿ ಗಿವನ್ ಆ್ಯಂಡ್ ವಾಟ್ ಈಸ್ ದ ರೆಸ್ಟ್ ಆಫ್ ದ ರೆಸ್ಟ್ ದಟ್ ಶುಡ್ ಬಿ ಲರ್ನ್ ಅನ್ನುವಂಥದ್ದು. So Niti Ayoga is a think tank committee. You know that the planning commission changed, the renamed as Niti Ayoga. Our ಹೇಳ್ತಾರೆ promoting the sustainability should be innovative, alternative mechanism should be propagated, and financial and public policy should be supported, and skill development and integral. ಎಷ್ಟು ಜನಕ್ಕೆ ಬರ್ತದೆ ಭೂಮಿಯಿಂದ ಕರೆಂಟ್ ತೆಗಿಲಿಕ್ಕೆ? ಇಟ್ಸ್ ಹೈಲಿ ಇಂಪಾಸಿಬಲ್, ರೈಟ್? ಸೊ ಅದನ್ನು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಇಟ್ಸ್ ನಾಟ್ ಅ ಗೇಮ್ ಆಫ್ ಒನ್ ಡೇ. ಸೊ ಆ ಒನ್ ಡೇ ಅದ್ರ ಬದಲು ಅದರ ಮೆಕ್ಯಾನಿಸಮನ್ನು
ಕರೆಕ್ಟಾಗಿ ತಿಳ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಆ ಕೆಲಸ ಯಾವ ಯಾವ ಲೆವೆಲಲ್ಲಿ ಮಾಡಬೇಕು ಅನ್ನುವಂಥದ್ದು ತಿಳಿಸಿದ್ರೆ ದಟ್ ಈಸ್ ಒನ್ ಆಫ್ ದ ಬ್ಯೂಟಿ. ಸೊ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ 1 lakh. 1 lakh job is not an ordinary. That to be a particularly in the geothermal, right? So this is necessary. And geothermal energy is sustainable, continuous and clean power, right? And solution for ಈಗ ಯಾರು ಹೇಳಿದ್ದಾರೆ? ಮಿನಿಸ್ಟರ್ ಆಫ್ ರಿನವೇಬಲ್ ಎನರ್ಜಿ ಹೇಳಿದ್ದಾರೆ. ಆ್ಯಂಡ್ ಅರ್ತ್ ಹೀಟ್ ಕ್ಯಾನ್ ಬಿ ಹಾರ್ನೆಸ್ಡ್ ಅಂದ್ರೇನು? ನಾವು ಹಾರ್ವೆಸ್ಟ್ ಮಾಡೋದಲ್ವ, ಉತ್ಪತ್ತಿ ಮಾಡೋದಲ್ವ, ಹಾರ್ನೆಸ್ಡ್. ಆ್ಯಂಡ್ ದ ರೂರಲ್ ಡೆವಲಪ್ಮೆಂಟ್. ಸೊ ದ ಗೇಮ್ ಈಸ್ ವಾಟ್? ಸೊ ರಿನವೇಬಲ್ ಎನರ್ಜಿ ಅಂತ ಬಂದಾಗ ಟಾಪ್ ಮೋಸ್ಟ್ ಪ್ರಯಾರಿಟಿ ಇರೋದು ಇನ್ಸುಲೇಷನ್ ಇಲ್ಲ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಮತ್ತು ಬಯೋಮಾಸ್ ಎನರ್ಜಿ, ಥರ್ಮಲ್ ಎನರ್ಜಿ, ಹೈಡ್ರೋ ಪವರ್ ಆ್ಯಂಡ್ ಟೈಡಲ್ ಎನರ್ಜಿ. ಅದರ ಜೊತೆಗೆ ಜಿಯೋ ಥರ್ಮಲ್ ಎನರ್ಜಿ ಅನ್ನುವಂಥದ್ದು ಕೂಡ ಹಾರ್ನೆಸ್ಸಿಂಗಿಗೆ ಹೆಲ್ಪ್ ಆಗುತ್ತೆ. ದಟ್ ಈಸ್ 12 to 10 ಗಿಗಾವ್ಯಾಟ್ ಏನಿದೆ ಅದನ್ನು ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಭೂಮಿ ಆಬ್ವಿಯಸ್ಲಿ 97% ವಾಟರಿಗೆ ಆ್ಯಂಡ್ ಆಲ್ಸೋ 3% ಆಫ್ ದ ಭೂಮಿ ಇದೆ. ಆ 3% ಆಫ್ ದ ಅರ್ಥೇನಿಗೆ ಅದರಲ್ಲಿ ಲ್ಯಾಂಡ್ ಮಾಸ್ ಫೋಲ್ಡ್ ಮೌಂಟೇನಿಂದಲೂ ಕೂಡಿಗೆ, ಡೆಕ್ಕನ್ ಪ್ಲೇಟುವಿಂದ ಕೂಡಿಗೆ ಮತ್ತು ಇಳಿಜಾರಿನ ಒಂದು ಸೆಡಿಮೆಂಟರಿ ರಾಕ್ಸ್ ಅಂತ ಏನು ಹೇಳ್ತಾರೆ ಅದು ಇದೆ. ಇಗ್ನಿಷಿಯಸ್ ರಾಕ್, ಮೆಟಾಮಾರ್ಫಿಕ್ ರಾಕ್ ಆ್ಯಂಡ್ ದ್ಯಾಟ್ ಸೆಡಿಮೆಂಟರಿ ರಾಕ್. ಹೌದಾ? ಆಯಾಯ ತಕ್ಕಂತೆ ಆಯಾಯ ಭೂಮಿಯಿಂದ ಏನು ಅಡ್ವಾಂಟೇಜ್ ತೊಗೋಬೋದು ದಟ್ ವಿ ಕ್ಯಾನ್ ಡನ್. ಸೊ ಈ ಚಾಪ್ಟ್ರಲ್ಲಿ ನಮಗೇನು ಅರ್ಥ ಆಯಿತು? ಒಂದು 10 to 12 ಗಿಗಾವ್ಯಾಟ್ ಲಡಾಖ್, ಈಗ ಪುಂಗ ಒಂದು ಏನಿದೆ, ಜೊತೆಗೆ ಹಿಲ್ ಸ್ಟೇಷನ್, ಜೊತೆಗೆ ವಂಡರ್ಫುಲ್ ಫಾರ್ ಜಿಯೋಥರ್ಮಲ್. ಅಂಡಮಾನ್ ನಿಕೋಬಾರ್, ಹಿಮಾಚಲ್ ಪ್ರದೇಶ್ ಆ್ಯಂಡ್ ಲಡಾಖ್ ಈಗ ಒನ್ ಆಫ್ ದ ಎಕ್ಸಾಂಪ್ಲರಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನೆದರ್ಲ್ಯಾಂಡ್, ಐಸ್ಲ್ಯಾಂಡ್ ಆರ್ ದ ಬೆಸ್ಟ್ ಪ್ರಾಕ್ಟೀಸಸ್. ಆ್ಯಂಡ್ ಡಾಕ್ಟರ್ ಆಮಿನೋ ಪಕೇಜಿ, ಅಬ್ದುಲ್ ಕಲಾಂ, MS ಸ್ವಾಮಿನಾಥನ್, ಡಾಕ್ಟರ್ DR ಮರ್ಷನ್ ಇವರು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಅದನ್ನು ಬರಿಬೋದು. SDG 9, SDG 13, SDG 11, Article 21, Article 51G, Article 48. You can write it in a beauty way. So this is the topic of interest of the geothermal energy. Is there any doubt?